ಇಲ್ಲಿಯವರೆಗೆ ಅದಿತಿ ಮೂರ್ಛೆ ಹೋದಾಗ ಅವಳಿಗೆ ಯಾವುದೇ ಔಷಧಿ ಅಗತ್ಯವಿಲ್ಲ. ಏಕೆಂದರೆ ಸ್ವಲ್ಪ ಸಮಯದ ನಂತರ ಅವಳು ತಾನಾಗಿಯೇ ಪ್ರಜ್ಞೆಗೆ ಬರುತ್ತಾಳೆ ಎಂದು ವೈದ್ಯರು ಅಭಿನವ್ಗೆ ಹೇಳಿದ್ದರು. ಅಭಿನವ್ಗೂ ನಿದ್ರೆ ಬರುತ್ತಿತ್ತು. ಆದ್ದರಿಂದ ಅವನು ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು. ಆದರೆ ನಂತರ ಮತ್ತೆ ಬಟನ್ಗಳನ್ನು ಹಾಕಿಕೊಂಡನು. ಏಕೆಂದರೆ ಈ ಸ್ಥಿತಿಯಲ್ಲಿ ಅದಿತಿ ಅವನನ್ನು ನೋಡಿದರೆ ಖಂಡಿತವಾಗಿಯೂ ಅವನನ್ನು ಕೊಲ್ಲುತ್ತಾಳೆ ಎಂದು. ಹಾಗೆಯೇ ಬಟ್ಟೆಗಳನ್ನು ಹಾಕಿಕೊಂಡೇ ಅಭಿನವ್ ಸುಮ್ಮನೆ ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು. ಮುಂದುವರಿದ ಭಾಗ. ಸ್ವಲ್ಪ ಹೊತ್ತಿನ ನಂತರ ಅದಿತಿ ಸ್ವಲ್ಪ ಹೊರಳಾಡಿದಳು. ಅವಳು ನಿದ್ದೆಯಲ್ಲೇ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇರಿಸಿದಳು ಮತ್ತು ಮತ್ತೆ ಗಾಢ ನಿದ್ರೆಗೆ ಜಾರಿದಳು. ಅಭಿನವ್ ನಗುತ್ತಾ ಅವಳ ಹಣೆಗೆ ಮುತ್ತಿಟ್ಟನು. ನಂತರ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ರಾತ್ರಿ ತುಂಬ ಆಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರ ಪ್ರೀತಿಯನ್ನು ಅನುಭವಿಸುತ್ತಾ ಗಾಢ ನಿದ್ರೆಗೆ ಜಾರಿದರು. ಬೆಳಿಗ್ಗೆ ಅಭಿನವ್ಗೆ ಮೊದಲು ಎಚ್ಚರವಾಯಿತು. ಅವಳು ಕಣ್ಣು ತೆರೆಯುವ ಮೊದಲೇ ಅವಳಿಂದ ದೂರ ಸರಿಯಬೇಕು ಎಂದು ಅವನು ಬೇಗನೆ ಅದಿತಿಯಿಂದ ಬೇರ್ಪಟ್ಟನು. ಅವನು ಸುಮ್ಮನೆ ಎದ್ದು ಹಾಸಿಗೆಯ ಒಂದು ಬದಿಯಲ್ಲಿ ಕುಳಿತುಕೊಂಡನು. ಸ್ವಲ್ಪ ಸಮಯದ ನಂತರ ಅದಿತಿಯೂ ಕೂಡ ನರಳುತ್ತಾ ಕಣ್ಣುಗಳನ್ನು ತೆರೆದಳು. ಅಭಿನವ್ ತನ್ನ ಮುಂದೆ ಇರುವುದನ್ನು ನೋಡಿ ಅವಳು ಮೊದಲು ಹೆದರಿ ಎದ್ದು ಕುಳಿತಳು. ಆದರೆ ನಂತರ ಏನೂ ಮಾತನಾಡದೆ ನಿಧಾನವಾಗಿ ಅವನ ಬಳಿಗೆ ಬಂದಳು ಮತ್ತು ತನ್ನ ದೊಡ್ಡ ಕಣ್ಣುಗಳನ್ನು ಪದೇ ಪದೇ ಮಿಟುಕಿಸುತ್ತಾ ಅವನನ್ನು ನೋಡಲಾರಂಭಿಸಿದಳು. ಇದ್ದಕ್ಕಿದ್ದಂತೆ ಅವಳು ತನ್ನ ತಲೆಯನ್ನು ಅವನ ತೊಡೆಯ ಮೇಲೆ ಇರಿಸಿ ಹಾಸಿಗೆಯ ಮೇಲೆ ಮಲಗಿದಳು. ಅವರು ಭೇಟಿಯಾದಾಗ ಅವನು ಹೇಗೆ ಅವಳ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಮಲಗುತ್ತಿದ್ದನು ಮತ್ತು ಅವಳ ಮಡಿಲಿನಲ್ಲಿ ತಲೆ ಇಡುತ್ತಿದ್ದಂತೆಯೇ ಅವನ ಉರಿಯುತ್ತಿರುವ ಹೃದಯಕ್ಕೆ ತಂಪಾದ ಅನುಭವವಾಗುತ್ತಿತ್ತು. ಹೇಗೆ ಅವನ ನೊಂದ ಮನಸ್ಸಿಗೆ ಶಾಂತಿ ಸಿಗುತ್ತಿತ್ತು ಎಂದು ಅಭಿನವ್ಗೆ ನೆನಪಾಯಿತು. ನನ್ನ ತಲೆ ನೋಯುತ್ತಿದೆ, ದಯವಿಟ್ಟು ಸ್ವಲ್ಪ ನೇವರಿಸು ಎಂದು ಅದಿತಿಯ ಆ ಮೆಲುದನಿಯ ಮಾತು ಅವನನ್ನು ಆಲೋಚನೆಗಳಿಂದ ಹೊರತಂದಿತು. ಅವನು ನಿಧಾನವಾಗಿ ಅವಳ ತಲೆಯನ್ನು ನೇವರಿಸಲು ಶುರು ಮಾಡಿದನು. ನೋಡುತ್ತಿದ್ದಂತೆ ಅದಿತಿ ಮತ್ತೆ ನಿದ್ರೆಗೆ ಜಾರಿದಳು. ಅಭಿನವ್ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ತಾನು ಸ್ನಾನ ಮಾಡಲು ಬಾತ್ರೂಮ್ಗೆ ಹೋದನು. ಅವನು ಬಾತ್ರೂಮ್ಗೆ ಹೋಗಿ ಬಾತ್ರೂಮ್ ಧರಿಸಿ ಹೊರ ಬಂದಾಗ ಅವನ ಕಣ್ಣುಗಳು ಅದಿತಿಯ ಮೇಲೆ ಬಿದ್ದವು. ಅವಳು ಅವನನ್ನೇ ನೋಡುತ್ತಿದ್ದಳು. ಅವಳು ಕೋಪದಿಂದ ಅವನನ್ನು ನೋಡುತ್ತಿದ್ದಳು. ಅವಳ ಭಾವನೆಗಳನ್ನು ನೋಡಿ ಅಭಿನವ್ಗೆ ಈಗ ತಾನೇ ಏನು ತಪ್ಪು ಮಾಡಿದೆ ಎಂದು ಅರ್ಥವಾಗಲಿಲ್ಲ. ಅವನು ಕೂಡ ಅವಳನ್ನೇ ನೋಡುತ್ತಿದ್ದಾಗ ಅದಿತಿ ಬೇಗನೆ ಅವನ ಕಡೆಗೆ ಬಂದು ಅವನನ್ನು ನೋಡುತ್ತಾ ತೆಗೆದು ಬಿಡು ಎಂದಳು. ಅಭಿನವ್ ತನ್ನ ಕಡೆಗೆ ನೋಡಿ ತಾನು ಏನನ್ನು ಧರಿಸಿದ್ದೇನೆ ಎಂದು ನೋಡಿಕೊಂಡನು. ಆದರೆ ಅಷ್ಟರಲ್ಲಿ ಅದಿತಿ ಮತ್ತೆ ನಾನು ಈಗಲೇ ಈ ಟವೆಲನ್ನು ತೆಗೆಯಲು ಹೇಳಿದ್ದು ಎಂದಳು. ನಿನಗೆ ಅರ್ಥವಾಗುವುದಿಲ್ಲವೇ? ಇದು ನನ್ನ ಅಭಿನವ್ ಅವರದ್ದು. ಇದನ್ನು ಧರಿಸಲು ನಿನಗೆ ಹೇಗೆ ಧೈರ್ಯ ಬಂತು ಎಂದು ಹೇಳಿದಳು. ಆದರೆ ನಾನು ಇದನ್ನು ತೆಗೆಯಲು ಸಾಧ್ಯವಿಲ್ಲ ಎಂದನು. ಏಕೆ ತೆಗೆಯಲು ಸಾಧ್ಯವಿಲ್ಲ? ಈಗಲೇ ಇದನ್ನು ತೆಗೆ, ಇಲ್ಲದಿದ್ದರೆ ನಾನು ಎಳೆದು ತೆಗೆಯುತ್ತೇನೆ ಎಂದು ಅದಿತಿ ಹೇಳಿದಳು. ಅಭಿನವ್ ಅವಳನ್ನು ನೋಡಿ ತನ್ನ ಮನಸ್ಸಿನಲ್ಲಿ ನೀನು ಆರೋಗ್ಯವಾಗಿದ್ದರೆ ನಿನಗೆ ಹೇಳುವ ಅಗತ್ಯವೇ ಇರುತ್ತಿರಲಿಲ್ಲ. ನಾನು ಇದನ್ನು ನಿನ್ನ ಮುಂದೆ ಧರಿಸುತ್ತಲೇ ಇರಲಿಲ್ಲ. ಆದರೆ ಸದ್ಯಕ್ಕೆ ನಾನು ಈ ಮಾತು ಹೇಳಲು ಸಾಧ್ಯವಿಲ್ಲ ಎಂದು ಯೋಚಿಸಿದನು. ನಾನು ಕೊನೆಯ ಬಾರಿ ಕೇಳುತ್ತಿದ್ದೇನೆ, ನೀನು ಇದನ್ನು ತೆಗೆಯುತ್ತೀಯಾ ಅಥವಾ ಇಲ್ಲವಾ ಎಂದಳು. ನಾನು ಹೇಳಿದೆ, ನಾನು ಇದನ್ನು ತೆಗೆಯಲು ಸಾಧ್ಯವಿಲ್ಲ. ನಾನು ಅಲ್ಮೇರಾದಿಂದ ನನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬರುತ್ತೇನೆ, ನಂತರ ಇದನ್ನು ತೆಗೆಯುತ್ತೇನೆ ಎಂದು ಹೇಳುತ್ತಾ ಅಭಿನವ್ ಅಲ್ಮೇರಾದ ಕಡೆಗೆ ಹೊರಟನು. ಆದರೆ ಅದಿತಿ ಕೋಪದಿಂದ ಒಂದು ಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿ ನಂತರ ಅವನ ಕೈ ಹಿಡಿದು ತನ್ನ ಕಡೆಗೆ ತಿರುಗಿಸಿದಳು ಮತ್ತು ಒಂದೇ ಏಟಿಗೆ ಆ ಬಾತ್ರೂಬನ್ನು ಬಿಚ್ಚಿದಳು. ಅದಿತಿ ನಿಜವಾಗಿಯೂ ಹೀಗೆ ಮಾಡುತ್ತಾಳೆ ಎಂದು ಅಭಿನವ್ಗೆ ನಿರೀಕ್ಷೆಯೇ ಇರಲಿಲ್ಲ. ಆದರೆ ಅದಿತಿ ಇನ್ನೂ ನಿಲ್ಲಲಿಲ್ಲ. ಈಗ ಅವಳು ಅವನ ಭುಜಗಳಿಂದ ಆ ಬಾತ್ರೂಬನ್ನು ಕೆಳಗಿಳಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತು ನೋಡುತ್ತಿದ್ದಂತೆ ಅವಳು ಅಭಿನವನ ಬಾತ್ರೂಬನ್ನು ಕೆಳಗಿಳಿಸಿದಳು. ಆದರೆ ಅದರಿಂದ ಅವಳಿಗೆ ಒಂದು ಚಿಕ್ಕ ವ್ಯತ್ಯಾಸವೂ ಆಗಲಿಲ್ಲ. ಅಭಿನವ್ ಆ ಸಮಯದಲ್ಲಿ ಕೇವಲ ಬಾಕ್ಸರ್ ಧರಿಸಿದ್ದನು. ಅಭಿನವ್ ತನ್ನನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಅರೆ, ಅವನ ಬೇಬಿ ಡಾಲ್ ಅವನನ್ನು ಹೀಗೆ ನೋಡಲು ಬಯಸಿದಾಗ ಅವನು ಏಕೆ ಹಿಂದೆ ಸರಿಯಬೇಕು? ಆದರೆ ಈಗ ಅದಿತಿಗೆ ಜ್ಞಾನ ಬಂದು ಅವಳು ಬೇಗನೆ ತನ್ನ ಕಣ್ಣುಗಳನ್ನು ಮುಚ್ಚಿ ತಿರುಗಿ ನಿಂತು, ಎಷ್ಟು ನಿರ್ಲಕ್ಷ್ಯ ನೀನು! ಒಂದು ಹುಡುಗಿಯ ಮುಂದೆ ನಿನ್ನ ದೇಹವನ್ನು ತೋರಿಸುತ್ತಿದ್ದೀಯ. ಹೋಗಿ ಏನಾದರೂ ಬಟ್ಟೆಗಳನ್ನು ಧರಿಸು. ನನ್ನ ಅಭಿನವ್ ಅವರು ನಿನ್ನನ್ನು ಹೀಗೆ ನೋಡಿದರೆ ತುಂಬ ಹೊಡೆಯುತ್ತಾರೆ ಎಂದಳು. ಅವಳ ಮಾತನ್ನು ಕೇಳಿ ಅಭಿನವ್ ನಗುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅದಿತಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡೇ ಅವನ ಕಡೆಗೆ ತಿರುಗಿ ನಂತರ ಒಂದು ಕಣ್ಣನ್ನು ಸ್ವಲ್ಪ ತೆರೆದು ಅವನನ್ನು ನೋಡಲಾರಂಭಿಸಿದಳು. ಅಭಿನವ್ ನಗುತ್ತಿರುವುದನ್ನು ನೋಡಿ ಅವಳ ಮುಖ ಕೋಪದಿಂದ ತುಂಬಿ ಹೋಯಿತು ಮತ್ತು ಅವಳು ಕೆರಳಿ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಈ ಸ್ಥಿತಿಯಲ್ಲಿಯೂ ನೀನು ನಗುತ್ತಿದ್ದೀಯ. ನಾನು ಹೋಗಿ ಬಟ್ಟೆಗಳನ್ನು ಧರಿಸಿಕೊಂಡು ಬಾ ಎಂದು ಹೇಳಿದೆ ಎಂದಳು. ಆದರೆ ನೀನೇ ತಾನೇ ನನ್ನ ಬಟ್ಟೆಗಳನ್ನು ತೆಗೆಸಿದ್ದು. ಹಾಗಿದ್ದರೆ ನೀನೇ ನನಗೆ ಹಾಕಿಸು ಎಂದನು. ನಾನು ನಿನಗೆ ಯಾಕೆ ಬಟ್ಟೆ ಹಾಕಿಸಲಿ? ನಾನು ಕೇವಲ ನನ್ನ ಅಭಿನವ್ ಅವರಿಗೆ ಮಾತ್ರ ಬಟ್ಟೆ ಹಾಕಿಸುತ್ತೇನೆ ಎಂದು ಅದಿತಿ ಕೋಪದಿಂದ ಹೇಳಿದಳು. ಅಭಿನವ್ ತನ್ನ ನಗುವನ್ನು ಹತ್ತಿಕ್ಕಿಕೊಂಡು ತನ್ನ ಮುಖದ ಮೇಲೆ ಜಗತ್ತಿನ ಮುಗ್ಧತೆಯನ್ನು ತಂದು, ಆದರೆ ತೆಗೆದವಳು ನೀನೇ ತಾನೇ ಎಂದನು. ಅಂದರೆ ನಾನು ನಿನಗೆ ಹಾಕಿಸಬೇಕಾ ಅಂತನಾ ಎಂದು ಅದಿತಿಯು ಮುಗ್ಧತೆಯಿಂದ ಕೇಳಿದಳು. ಅಭಿನವ್ ಹೌದು ಎಂದು ತಲೆ ಆಡಿಸಿದನು. ಅದಿತಿ ಸ್ವಲ್ಪ ಹೊತ್ತು ಯೋಚಿಸಿ, ಸರಿ, ಆದರೆ ನಾನು ನಿನಗೆ ಏನು ಹಾಕಿಸುತ್ತೇನೋ ಅದೇ ಬಟ್ಟೆಗಳನ್ನು ನೀನು ಧರಿಸಬೇಕು
ಎಂದಳು. ಅಭಿನವ್ ಒಪ್ಪಿಕೊಂಡನು. ಆಗ ಇಬ್ಬರು ಅಲ್ಮೇರದ ಕಡೆಗೆ ಹೊರಟರು. ಅದಿತಿ ಅಲ್ಮೇರವನ್ನು ತೆರೆದು ತನ್ನ ತುಟಿಗಳನ್ನು ಬೆರಳಿನಿಂದ ಅದುಮಿ ಬಟ್ಟೆಗಳ ಕಡೆಗೆ ನೋಡಲಾರಂಭಿಸಿದಳು. ಏನು ಹಾಕಿಸಲಿ ನಿನಗೆ, ಏನು ಹಾಕಿಸಲಿ ನಿನಗೆ ಎಂದು ಅವಳು ಯೋಚಿಸುತ್ತಿದ್ದಳು. ಮತ್ತು ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳಲ್ಲಿ ಹೊಳಪು ಕಾಣಿಸಿಕೊಂಡಿತು ಮತ್ತು ಅವಳು ಅಭಿನವ್ಗಾಗಿ ಬಟ್ಟೆಗಳನ್ನು ಹೊರತೆಗೆದಳು. ಆದರೆ ಆ ಬಟ್ಟೆಗಳನ್ನು ನೋಡಿ ಅಭಿನವನ ಕಣ್ಣುಗಳು ದೊಡ್ಡದಾದವು. ಅವನು ಆಶ್ಚರ್ಯದಿಂದ ಅದಿತಿಯ ಕಡೆಗೆ ನೋಡಿದನು. ಏಕೆಂದರೆ ಅವಳು ಪೂರ್ಣ ತೋಳಿನ ಶರ್ಟ್ ಮತ್ತು ಕೆಳಗೆ ಶಾರ್ಟ್ಸ್ ಹೊರತೆಗೆದಿದ್ದಳು. ನಾನು ಈ ಬಟ್ಟೆಗಳನ್ನು ಧರಿಸಲು ಸಾಧ್ಯವಿಲ್ಲ ಎಂದು ಅವನು ಇದ್ದಕ್ಕಿದ್ದಂತೆ ಹೇಳಿದನು. ಹೇಗೆ ಸಾಧ್ಯವಿಲ್ಲ? ನೀನು ಧರಿಸಲೇಬೇಕು. ಇಲ್ಲದಿದ್ದರೆ ನೀನು ನನ್ನ ಮಾತನ್ನು ಕೇಳುತ್ತಿಲ್ಲ ಎಂದು ನಾನು ನನ್ನ ಅಭಿನವ್ ಅವರಿಗೆ ದೂರು ಹೇಳುತ್ತೇನೆ ಎಂದು ಅದಿತಿ ಕೋಪದಿಂದ ಹೇಳಿದಳು. ಆದರೆ ಈ ಬಟ್ಟೆಗಳು ಸರಿಯಾಗಿಲ್ಲ. ಶರ್ಟ್ ಜೊತೆ ಶಾರ್ಟ್ಸ್ ಯಾರು ಹಾಕಿಕೊಳ್ಳುತ್ತಾರೆ ಎಂದನು. ಆದರೆ ನನಗೆ ಇಷ್ಟವಾಗಿದೆ, ಆದ್ದರಿಂದ ನೀನು ಇದನ್ನೇ ಧರಿಸಬೇಕು. ಇಲ್ಲದಿದ್ದರೆ ನಾನು ಈಗಲೇ ನಿನ್ನನ್ನು ಕೆಲಸದಿಂದ ತೆಗೆದು ಬೇರೆ ಬಾಡಿಗಾರ್ಡನ್ನು ಇಟ್ಟುಕೊಳ್ಳುತ್ತೇನೆ ಎಂದಳು. ಅಭಿನವ್ ಅವಳ ಮಾತನ್ನು ಕೇಳಿ ಅಲ್ಮೇರದ ಒಂದು ಬಾಗಿಲನ್ನು ಮುಚ್ಚಿ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು, ಹೇಗೆ ನನ್ನ ಜಾಗದಲ್ಲಿ ಬೇರೊಬ್ಬರನ್ನು ಇಟ್ಟುಕೊಳ್ಳುತ್ತೀಯಾ ಎಂದನು. ಅದಿತಿ ಹೆದರಿ ಅವನನ್ನು ನೋಡಲಾರಂಭಿಸಿದಳು. ನಂತರ ನಿಧಾನವಾಗಿ, ಸರಿ, ನೀನು ಹಾಕಿಕೊಳ್ಳುವುದಿಲ್ಲವಾದರೆ ಬಿಡು ಎಂದಳು. ಅವಳ ಆ ನಿರಾಶೆಯ ಮುಖವನ್ನು ನೋಡಿ ಅಭಿನವ್ ಅವಳ ಕೈಗಳಿಂದ ಬಟ್ಟೆಗಳನ್ನು ತೆಗೆದುಕೊಂಡು, ಸರಿ, ನಾನು ಇದೇ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತೇನೆ, ಆದರೆ ಈಗ ನೀನು ನನಗೆ ಹಾಕಿಸಬೇಕು ಎಂದನು. ಅದಿತಿಯ ಹೃದಯ ಬಡಿತ ಹೆಚ್ಚಾಗಿತ್ತು. ಮನಸ್ಸು ಸ್ವಲ್ಪ ದುರ್ಬಲಗೊಂಡಿದ್ದರೂ ಹೃದಯದ ಭಾವನೆಗಳು ಇನ್ನೂ ಅಷ್ಟೇ ಪ್ರಬಲವಾಗಿದ್ದವು. ಸರಿ ಎಂದು ಅವಳು ಕೂಡ ನಿಧಾನವಾಗಿ ತಲೆ ಆಡಿಸಿದಳು. ಆಗ ಅಭಿನವ್ ನಕ್ಕು ಇಬ್ಬರು ಕನ್ನಡಿಗೆ ಎದುರಾಗಿ ನಿಂತರು. ಅದಿತಿ ಶರ್ಟ್ ಹಿಡಿದು ಅಭಿನವನ ತೋಳನ್ನು ನೇರ ಮಾಡಿ ಶರ್ಟ್ನ ಒಂದು ತೋಳನ್ನು ಹಾಕಿದಳು ಮತ್ತು ಇನ್ನೊಂದು ತೋಳನ್ನು ಕೂಡ ಹಾಗೆಯೇ ಹಾಕಿದಳು. ಅವಳು ಗುಂಡಿಗಳನ್ನು ಹಾಕಲು ಶುರು ಮಾಡಿದಾಗ ಅಭಿನವ್ ಅವಳನ್ನು ತಡೆದು, ನೀನು ಹೇಳಿದರೆ ಈ ಗುಂಡಿಗಳನ್ನು ನಾನು ಸ್ವತಃ ಹಾಕಿಕೊಳ್ಳುತ್ತೇನೆ ಎಂದನು. ಅದಿತಿ ಬೇಗನೆ ಆಯಿತು ಎಂದಳು. ಆಗ ಅಭಿನವ್ ಗುಂಡಿಗಳನ್ನು ಹಾಕಲು ಶುರು ಮಾಡಿದನು. ಆದರೆ ಅದಿತಿಯನ್ನು ತನ್ನ ಜೊತೆಯಲ್ಲಿಯೇ ಇಟ್ಟುಕೊಂಡನು. ಅದಿತಿಗೆ ಈ ವಿಷಯದ ಸುಳಿವೂ ಸಿಗಲಿಲ್ಲ. ಅವಳು ತಿರುಗಲು ಶುರು ಮಾಡಿದಾಗ ಶರ್ಟ್ನಲ್ಲಿ ಸಿಕ್ಕಿ ಹಾಕಿಕೊಂಡಳು. ಆಗ ಕೋಪದಿಂದ ಅಭಿನವನನ್ನು ದಿಟ್ಟಿಸಿ ನೋಡಲಾರಂಭಿಸಿದಳು. ಅಭಿನವ್ ಅವಳನ್ನು ನೋಡಿ ನಕ್ಕನು ಮತ್ತು ಏನಾಯಿತು ಎಂದು ಕೇಳಿದನು. ನೀನು ಇದನ್ನೆಲ್ಲ ಬೇಕು ಅಂತಾನೆ ಮಾಡಿದೆ ಅಲ್ವಾ? ನನ್ನನ್ನು ನಿನ್ನ ಜೊತೆ ಸಿಕ್ಕಿಸಿಬಿಟ್ಟೆ. ಈಗ ನಾನು ಇಲ್ಲಿಂದ ಹೊರಗೆ ಹೇಗೆ ಹೋಗಲಿ ಎಂದಳು ಅದಿತಿ. ಕೇವಲ ನಾನು ಇದನ್ನೇ ನೋಡಲಿಲ್ಲ. ಈಗ ನಾವು ಏನು ಮಾಡೋಣ ಎಂದು ಅಭಿನವ್ ಕೂಡ ಮುಗ್ಧತೆಯಿಂದ ಕೇಳಿದನು. ಆಗ ಅದಿತಿ ಯೋಚಿಸತೊಡಗಿದಳು. ಆದರೆ ಇದ್ದಕ್ಕಿದ್ದಂತೆ ಅಳಲಾರಂಭಿಸಿದಳು. ಆಗ ಅಭಿನವ್ ಅವಳು ಏಕೆ ಅಳುತ್ತಿದ್ದಾಳೆ ಎಂದು ಕೇಳಿದನು. ಆಗ ಅವಳು ಅಳುತ್ತಲೇ, ಈಗ ನಾನು ಯಾವಾಗಲೂ ಇಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುತ್ತೇನೆ. ಇಲ್ಲಿಂದ ಎಂದಿಗೂ ಹೊರಬರಲು ಸಾಧ್ಯವಿಲ್ಲ. ನನ್ನ ಅಭಿನವ್ ಅವರು ಬಂದಾಗ ಅವರನ್ನು ನಾನು ಹೇಗೆ ಭೇಟಿಯಾಗಲಿ? ಅದಕ್ಕಾಗಿಯೇ ನನಗೆ ಅಳು ಬರುತ್ತಿದೆ ಎಂದಳು. ಅವಳ ಈ ಮುಗ್ಧತೆಗೆ ಅಭಿನವ್ಗೆ ತುಂಬ ಪ್ರೀತಿ ಮೂಡಿತು. ತನ್ನ ಬೇಬಿ ಡಾಲ್ನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವಳನ್ನು ಮನಸ್ಸೋ ಇಚ್ಛೆ ಮುತ್ತಿಡಬೇಕೆಂದು ಅವನ ಮನಸ್ಸು ಬಯಸಿತು. ಅವಳ ಕಣ್ಣುಗಳಿಂದ ಹರಿಯುತ್ತಿದ್ದ ದೊಡ್ಡ ದೊಡ್ಡ ಕಣ್ಣೀರಿನ ಹನಿಗಳನ್ನು ತನ್ನ ತುಟಿಗಳಿಂದ ಕುಡಿಯಬೇಕೆಂದು ಅವನಿಗೆ ಅನಿಸಿತು. ಅಭಿನವ್ ತನ್ನ ಬೆರಳುಗಳಿಂದ ಅವಳ ಕಣ್ಣೀರು ಒರೆಸಿ, ಹೀಗೆ ಮಾಡು, ಇಲ್ಲಿ ನನ್ನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಏನಾದರೂ ಯೋಚಿಸಲು ಪ್ರಯತ್ನಿಸು, ಅಷ್ಟರಲ್ಲಿ ನಾನು ಕೂಡ ಯೋಚಿಸುತ್ತೇನೆ ಎಂದನು. ಅದಿತಿ ಅವನ ಮಾತನ್ನು ಕೇಳಿ ಹಾಗೆಯೇ ಮಾಡಿದಳು. ಸುಮ್ಮನೆ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅಭಿನವನ ಹೃದಯ ಬಡಿತ ಹೆಚ್ಚಾಯಿತು. ಎಷ್ಟು ಸಮಯದ ನಂತರ ಅವನು ತನ್ನ ಬೇಬಿ ಡಾಲ್ನ ತಲೆಯನ್ನು ತನ್ನ ಎದೆಯ ಮೇಲೆ ಹೀಗೆ ಅನುಭವಿಸಿದನು. ಅವಳ ತುಟಿಗಳ ಸ್ಪರ್ಶವನ್ನು ತನ್ನ ಎದೆಯ ಮೇಲೆ ಅನುಭವಿಸುತ್ತಾ ಅವನಿಗೆ ಮೊದಲು ಆಗುತ್ತಿದ್ದ ಅದೇ ರೋಮಾಂಚನವನ್ನು ಅನುಭವಿಸಿದನು. ಅವನು ನಿಧಾನವಾಗಿ ತನ್ನ ಶರ್ಟ್ನ ಗುಂಡಿಗಳನ್ನು ಬಿಚ್ಚಲು ಶುರು ಮಾಡಿದನು. ಆದರೆ ಅದಿತಿಗೆ ಏನೂ ಹೇಳಲಿಲ್ಲ. ಅದಿತಿ ಸುಮ್ಮನೆ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ನಿಂತಿದ್ದಳು. ಶರ್ಟನ್ನು ತೆಗೆದಾಗಲೂ ಅದಿತಿ ಅವನಿಂದ ದೂರವಾಗದಿದ್ದಾಗ ಅಭಿನವ್ ತಿರುಗಿ ಅವಳ ಮುಖದ ಕಡೆಗೆ ನೋಡಿದಾಗ ಅವಳು ನಿದ್ರೆಗೆ ಜಾರಿದ್ದಳು. ಅಭಿನವ್ ನಗುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಕಡೆಗೆ ಬಂದನು. ಔಷಧಿಗಳ ಕಾರಣದಿಂದಾಗಿ ಅದಿತಿ ಹೆಚ್ಚಾಗಿ ನಿದ್ರಿಸುತ್ತಲೇ ಇದ್ದಳು. ಅದಕ್ಕಾಗಿಯೇ ಪದೇ ಪದೇ ಮಲಗುತ್ತಿದ್ದಳು ಮತ್ತು ಎಚ್ಚರಗೊಳ್ಳುತ್ತಿದ್ದಳು. ಅಭಿನವ್ ಈಗಷ್ಟೇ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿದನು. ಇದ್ದಕ್ಕಿದ್ದಂತೆ ಅದಿತಿ ತನ್ನ ಕಣ್ಣುಗಳನ್ನು ತೆರೆದಳು ಮತ್ತು ಅಭಿನವ್ ತನ್ನ ಮೇಲೆ ಇರುವುದನ್ನು ನೋಡಿ ಇದ್ದಕ್ಕಿದ್ದಂತೆ ಕೂಗಿದಳು. ಅಭಿನವ್ ಬೇಗನೆ ಪಕ್ಕಕ್ಕೆ ಸರಿದನು. ಆಗ ಅದಿತಿ ಅವನನ್ನು ದಿಟ್ಟಿಸಿ ನೋಡುತ್ತಾ, ನೀನು ನನ್ನ ಮೇಲೆ ಏಕೆ ಬರುತ್ತಿದ್ದೀಯಾ? ನಾನು ನಿನಗೆ ಹೇಳಿದ್ದೆ ತಾನೆ ನನ್ನಿಂದ ದೂರ ಇರು ಎಂದು. ನನ್ನ ಅಭಿನವ್ ಅವರಿಗೆ ನೀನು ನನ್ನ ಹತ್ತಿರ ಬಂದಿರುವುದು ಇಷ್ಟವಾಗುವುದಿಲ್ಲ ಎಂದಳು. ಆದರೆ ನಾನು ನಿನ್ನನ್ನು ಹಾಸಿಗೆಯ ಮೇಲೆ ಮಲಗಿಸಲು ಬಂದಿದ್ದೆ. ನೋಡು, ನಾನು ನಿನ್ನನ್ನು ಆ ಶರ್ಟ್ನಿಂದಲೂ ಮುಕ್ತಗೊಳಿಸಿದ್ದೇನೆ ಎಂದು ಅಭಿನವ್ ಕೂಡ ಅವಳಂತೆ ಮುಗ್ಧತೆಯಿಂದ ಹೇಳಿದನು. ಆಗ ಅದಿತಿ ತನ್ನನ್ನು ನೋಡಿಕೊಂಡು ನಂತರ ಅವನ ಶರ್ಟ್ನ ಕಡೆಗೆ ನೋಡಿ ಸಂತೋಷಗೊಂಡಳು. ಇದು ಹೇಗೆ ಮಾಡಿದೆ? ನಿನಗೆ ಮಾಟಮಂತ್ರ ಬರುತ್ತಾ? ನನಗೂ ಕಲಿಸಿಕೊಡು ಎಂದಳು. ಆದರೆ ಮಾಟಮಂತ್ರ ಕಲಿಸಲು ನಾನು ನಿನ್ನ ಹತ್ತಿರ ಬರಬೇಕಾಗುತ್ತದೆ ಎಂದನು. ಸರಿ,
ಹಾಗಿದ್ದರೆ ಬೇಡ, ನಾನು ನನ್ನ ಅಭಿನವ್ ಅವರ ಬಳಿಯೇ ಕಲಿಯುತ್ತೇನೆ ಎಂದು ಅದಿತಿ ಮುಖವನ್ನು ಗಂಟು ಮಾಡಿಕೊಂಡು ಹೇಳಿದಳು. ಆಗ ಅಭಿನವ್ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ತನ್ನ ಬೇಬಿ ಡಾಲನ್ನು ಈ ಸ್ಥಿತಿಯಲ್ಲಿ ನೋಡಿ ಅವನಿಗೆ ಚೆನ್ನಾಗಿ ಅನಿಸಲಿಲ್ಲ. ಚೆಲ್ಲಪಿಲ್ಲಿಯಾದ ಕೂದಲು ಮತ್ತು ಅದು ಕೂಡ ತುಂಬ ಕೆಟ್ಟದಾಗಿ ಕತ್ತರಿಸಲ್ಪಟ್ಟಿತ್ತು. ಎಲ್ಲೋ ಚಿಕ್ಕದಾಗಿದ್ದರೆ ಎಲ್ಲೋ ದೊಡ್ಡದಾಗಿ ಇತ್ತು. ಅದು ಕೇವಲ ಅವಳ ಭುಜಗಳವರೆಗೂ ಇತ್ತು. ಮುಖ ಬಾಡಿ ಹೋಗಿತ್ತು ಮತ್ತು ಬಟ್ಟೆಗಳನ್ನು ಕೂಡ ಬದಲಾಯಿಸಬೇಕಿತ್ತು. ಅಭಿನವ್ ಅವಳಿಗೆ ಬಟ್ಟೆ ಬದಲಾಯಿಸಲು ಹೇಳಿದ್ದರೆ ಅದಿತಿ ಎಂದಿಗೂ ಒಪ್ಪುತ್ತಿರಲಿಲ್ಲ. ಆದ್ದರಿಂದ ಅವನು ತನ್ನ ಫೋನ್ ತೆಗೆದು ಕಿವಿಗೆ ಇಟ್ಟುಕೊಂಡು, ಆಯಿತು ಅಭಿನವ್ ಅವರೇ, ನೀವು ಬರುತ್ತಿದ್ದೀರಾ? ಸರಿ ಸರಿ, ನಿಮ್ಮ ಬೇಬಿ ಡಾಲ್ಗೆ ಸಿದ್ಧವಾಗಲು ಹೇಳುತ್ತೇನೆ. ಸರಿ, ನಾನೇ ಅವಳನ್ನು ಸಿದ್ಧಪಡಿಸಬೇಕಾ? ಆದರೆ ಅವಳು ನನ್ನನ್ನು ತನ್ನ ಹತ್ತಿರಕ್ಕೆ ಬರಲು ಬಿಡುವುದಿಲ್ಲ. ಸರಿ, ನೀವೇ ನನ್ನನ್ನು ಅವರ ಹತ್ತಿರ ಹೋಗಲು ಹೇಳಿದ್ದೀರಿ ಎಂದು ನಾನು ಅವರಿಗೆ ಹೇಳುತ್ತೇನೆ. ಅದಿತಿ ಅವನ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದಳು. ಅಭಿನವ್ ಫೋನನ್ನು ಮತ್ತೆ ಪಾಕೆಟ್ಗೆ ಹಾಕಿದ ತಕ್ಷಣ ಅದಿತಿ ಬೇಗನೆ ಅವನ ಬಳಿಗೆ ಬಂದು, ನೀನು ನನ್ನ ಅಭಿನವ್ ಅವರ ಜೊತೆ ಮಾತನಾಡುತ್ತಿದ್ದೀಯ ತಾನೇ? ಅವರು ಬರಲಿದ್ದಾರೆ. ಅವರು ನನಗೆ ಸಿದ್ಧವಾಗಲು ಹೇಳಿದ್ದಾರೆ. ದಯವಿಟ್ಟು ನನ್ನನ್ನು ಬೇಗನೆ ಸಿದ್ಧಪಡಿಸು. ನೋಡು, ನನ್ನ ಕೂದಲು ಕೂಡ ಹೇಗಾಗಿದೆ. ದಯವಿಟ್ಟು ನನ್ನನ್ನು ಸುಂದರ ಬೇಬಿ ಡಾಲ್ ಆಗಿ ಮಾಡುತ್ತೀಯ ಅಲ್ವಾ ಎಂದಳು. ಆದರೆ ಅದಕ್ಕಾಗಿ ನೀನು ನನ್ನ ಮಾತನ್ನು ಕೇಳಬೇಕಾಗುತ್ತದೆ. ನಾನು ಏನು ಮಾಡುತ್ತೇನೋ ಅದನ್ನು ಮಾಡಲು ನೀನು ನನಗೆ ಅವಕಾಶ ನೀಡಬೇಕು. ಒಂದು ವೇಳೆ ನೀನು ಸ್ವಲ್ಪ ಕೋಪ ಮಾಡಿದರೆ ನಾನು ನಿನ್ನನ್ನು ಸಿದ್ಧಪಡಿಸುವುದಿಲ್ಲ ಎಂದು ಅಭಿನವ್ ಹೇಳಿದನು. ಆಗ ಅದಿತಿ ಅವನನ್ನು ನೋಡುತ್ತಲೇ ಇದ್ದಳು ಮತ್ತು ನಂತರ ತನ್ನ ತುಟಿಗಳ ಮೇಲೆ ಬೆರಳಿಟ್ಟುಕೊಂಡಳು. ಮುಂದಿನ ಕ್ಷಣದಲ್ಲಿ ಅಭಿನವ್ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಬಾತ್ರೂಮ್ಗೆ ಕರೆದುಕೊಂಡು ಹೋದನು. ಅದಿತಿ ಸುಮ್ಮನೆ ಅವನ ತೊಡೆಯ ಮೇಲೆ ಕುಳಿತು ತನ್ನ ಕೈಗಳನ್ನು ಅವನ ಕುತ್ತಿಗೆಗೆ ಹಾಕಿಕೊಂಡು ಕುಳಿತಳು. ಅವಳು ಒಂದು ಬಾರಿಯೂ ಅವನನ್ನು ತಡೆಯಲಿಲ್ಲ. ಏಕೆಂದರೆ ಸದ್ಯಕ್ಕೆ ಅವಳ ಮನಸ್ಸಿನಲ್ಲಿ ತನ್ನ ಅಭಿನವ್ ಅವರು ಮಾತ್ರ ಇದ್ದರು. ಅವರಿಗಾಗಿ ಅವಳು ತಕ್ಷಣವೇ ಸುಂದರ ಬೇಬಿ ಡಾಲ್ ಆಗಬೇಕಾಗಿತ್ತು. ಅವನು ಅವಳನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಟವೆಲ್ನಲ್ಲಿ ಸುತ್ತಿ ಹೊರಗೆ ಕರೆದುಕೊಂಡು ಬಂದನು. ಅದರ ನಂತರ ಅವನು ಅವಳಿಗೆ ಒಂದು ಸಡಿಲವಾದ ಗೌನ್ ರೀತಿಯ ಉಡುಪನ್ನು ಧರಿಸಿದನು ಮತ್ತು ನಂತರ ಅವಳನ್ನು ಕನ್ನಡಿಗೆ ಎದುರಾಗಿ ಕರೆದುಕೊಂಡು ಹೋಗಿ ಕುಳ್ಳಿರಿಸಿದನು. ಅದಿತಿ ಇನ್ನೂ ಸುಮ್ಮನಿದ್ದಳು. ಏಕೆಂದರೆ ಅವಳು ಮಾತನಾಡಿದರೆ ಅಭಿನವ್ ಕೋಪಗೊಳ್ಳುತ್ತಾನೆ ಮತ್ತು ಅಭಿನವ್ ಕೋಪಗೊಂಡರೆ ಅವಳನ್ನು ಚೆನ್ನಾಗಿ ಸಿದ್ಧಪಡಿಸುವುದಿಲ್ಲ. ಇದೇ ವಿಷಯವನ್ನು ಉಪಯೋಗಿಸಿಕೊಂಡು ಅಭಿನವ್ ಕತ್ತರಿ ತೆಗೆದು ಅವಳು ಅಂಕುಡೊಂಕಾಗಿ ಕತ್ತರಿಸಿಕೊಂಡಿದ್ದ ಕೂದಲನ್ನು ಚೆನ್ನಾಗಿ ಕತ್ತರಿಸಿ ನಂತರ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ನಲ್ಲಿ ಕಟ್ಟಿದನು. ಈಗ ಅವಳು ನಿಜವಾಗಿಯೂ ಒಂದು ಚಿಕ್ಕ ಮಗುವಿನಂತೆ ಕಾಣುತ್ತಿದ್ದಳು. ವಾವ್, ಈಗ ನಾನು ಬೇಬಿ ಡಾಲ್ ತರಹ ಕಾಣುತ್ತಿದ್ದೇನೆ ತಾನೆ ಎಂದು ಅದಿತಿ ನಗುತ್ತಾ ಕೇಳಿದಳು. ಆಗ ಅಭಿನವ್ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಹೊಸ ಕ್ಷಣಗಳಲ್ಲಿ ಹಳೆಯ ನೆನಪುಗಳು ತನ್ನ ಭಾವನೆಯನ್ನು ಬೆರೆಸುತ್ತಿದ್ದವು. ಅದಿತಿಯ ಮುಖದ ಮೇಲೆ ಹರಡಿರುವ ನಗುವನ್ನು ನೋಡಿ ಅವನ ಕಣ್ಣುಗಳಲ್ಲಿ ತೇವಾಂಶ ತುಂಬಿ ಬಂದಿತು. ಆಗ ಅವನು ತಿರುಗಿ ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳಲು ಆರಂಭಿಸಿದನು. ಹೋಯ್ ಎಂದು ಅದಿತಿ ಕರೆದಾಗ ಅಭಿನವ್ ಮತ್ತೆ ತಿರುಗಿ ಅವಳ ಕಡೆಗೆ ನೋಡಿದನು. ಆಗ ಅದಿತಿ ಚಿಕ್ಕ ಮುಖವನ್ನು ಮಾಡಿಕೊಂಡು, ನನಗೆ ನಿನ್ನ ಹೆಸರು ಕೂಡ ಗೊತ್ತಿಲ್ಲ, ನಾನು ನಿನ್ನನ್ನು ಏನಂತ ಕರೆಯಲಿ ಎಂದಳು. ಅಭಿನವ್ ನಗುತ್ತಾ, ನಾನು ಅಭಿನವ್ ಅವರ ಬೇಬಿ ಡಾಲ್ನ ಬಾಡಿಗಾರ್ಡ್, ನೀನು ನನ್ನನ್ನು ಬಾಡಿಗಾರ್ಡ್ ಎಂದು ಕರೆಯಬಹುದು ಎಂದನು. ಆಯಿತು, ಇದು ಸರಿ, ಇಂದಿನಿಂದ ನಾನು ನಿನ್ನನ್ನು ಬಾಡಿಗಾರ್ಡ್ ಎಂದೇ ಕರೆಯುತ್ತೇನೆ. ಸರಿ, ಕೇಳು ಬಾಡಿಗಾರ್ಡ್, ನನಗೆ ಹಸಿವಾಗಿದೆ, ದಯವಿಟ್ಟು ನನಗೆ ಏನಾದರೂ ತಿನ್ನಲು ಕೊಡು ಎಂದು ಅದಿತಿ ಹೇಳಿದಳು. ಆಗ ಅಭಿನವ್ ಅವಳನ್ನು ಕರೆದುಕೊಂಡು ಕೆಳಗೆ ಬಂದನು. ರಾಗಿಣಿ, ನಿಯತಿ ಮತ್ತು ಹರ್ಷ್ ಮೂವರು ಸತ್ತ ನಂತರ ಈಗ ಮನೆಯಲ್ಲಿ ಮನುಷ್ಯ ಮಾತ್ರ ಇದ್ದಳು. ಅದಿತಿಗೆ ಅಪಘಾತವಾಗಿದೆ ಎಂಬ ವಿಷಯ ಹೊರತುಪಡಿಸಿ ಅವಳಿಗೆ ಏನೂ ಗೊತ್ತಿರಲಿಲ್ಲ. ಅದಿತಿಯ ಅಪಘಾತದ ವಿಷಯ ಕೇಳಿ ಅವಳು ಸಂತೋಷಪಟ್ಟಳು. ಏಕೆಂದರೆ ಈಗ ಅಭಿನವ್ ಮತ್ತು ಅವಳ ಮಧ್ಯೆ ಬರುವವರು ಯಾರೂ ಇರಲಿಲ್ಲ. ರಾಗಿಣಿ, ನಿಯತಿ ಮತ್ತು ಹರ್ಷ ನಾಪತ್ತೆಯಾದ ಬಗ್ಗೆ ಅವಳಿಗೆ ಯಾವುದೇ ದುಃಖವಿರಲಿಲ್ಲ. ಅವಳು ಇನ್ನೂ ಹೇಗಾದರೂ ಅಭಿನವನನ್ನು ತಣ್ಣವನನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದಳು. ಅದಿತಿ ಅಭಿನವ್ ಜೊತೆ ಬರುತ್ತಿರುವುದನ್ನು ನೋಡಿ ಅವಳು ಆಶ್ಚರ್ಯಗೊಂಡಳು. ಏಕೆಂದರೆ ಇಷ್ಟು ದಿನಗಳಲ್ಲಿ ಅಭಿನವ್ ಕೂಡ ಊಟಕ್ಕೆ ಕೆಳಗೆ ಬಂದಿರಲಿಲ್ಲ. ಅಭಿನವ್ ಅದಿತಿಯನ್ನು ಕುರ್ಚಿಯ ಮೇಲೆ ಕುಳ್ಳಿರಿಸಿ ರಮಾ ಆಂಟಿಯ ಕಡೆಗೆ ನೋಡುತ್ತಾ, ನೀವು ಮೊದಲು ಒಂದು ಪ್ಲೇಟ್ ಫ್ರೂಟ್ ಸಲಾಡ್ ಮಾಡಿ, ನಂತರ ಏನಾದರೂ ಒಳ್ಳೆಯ ತಿಂಡಿ ತಯಾರಿಸಿ ಎಂದನು. ರಮಾ ಅವರು ಅವನ ಮಾತನ್ನು ಕೇಳಿ ಅಡುಗೆ ಮನೆಗೆ ಹೋದರು. ಆಗ ಮನುಷ್ಯ ಬೇಗನೆ ಅವರ ಹತ್ತಿರ ಬಂದಳು. ಆದರೆ ಅವಳು ಏನಾದರೂ ಹೇಳುವ ಮೊದಲೇ ಅದಿತಿ ಅವಳನ್ನು ನೋಡಿ ತನ್ನ ಜಾಗದಿಂದ ಎದ್ದು ನಿಂತು ಹಿಂದೆ ಹೆಜ್ಜೆ ಇಡಲಾರಂಭಿಸಿದಳು. ಅವಳು ತನ್ನ ಕೈಗಳನ್ನು ಮುಷ್ಟಿ ಮಾಡಿ, ಭೂತ, ಕೆಟ್ಟ ಆಂಟಿ ಎಂದು ಹೇಳಿದಳು. ಹೋಯಲೋ, ನಾನು ಯಾವ ಕೆಟ್ಟ ಆಂಟಿಯೂ ಅಲ್ಲ, ನಾನು ಕೂಡ ಕೇವಲ 23 ವರ್ಷದವಳು ಎಂದು ಮನಿಷಾ ತಟ್ಟನೆ ಹೇಳಿದಳು. ಆಗ ಅದಿತಿಯು ಬೇಗನೆ, ಆದರೆ ಕೆಟ್ಟವಳಾಗಿದ್ದೀಯ ತಾನೆ, ಮತ್ತು ಭೂತವೂ ಕೂಡ ಎಂದಳು. ನಿನಗೆ ಎಷ್ಟು ಧೈರ್ಯ? ಮನಿಷಾ ಕೋಪದಿಂದ ಅವಳ ಕಡೆಗೆ ನಡೆದಳು. ಆಗ ಅದಿತಿ ಕೂಗಲಾರಂಭಿಸಿದಳು, ಕಾಪಾಡು ಬಾಡಿಗಾರ್ಡ್, ನನ್ನನ್ನು ಈ ಭೂತದಿಂದ ಕಾಪಾಡು. ನಿನಗೆ ಗೊತ್ತಿಲ್ಲ ಇವಳು ಎಷ್ಟು ಅಪಾಯಕಾರಿ ಅಂತ. ಇವಳಿಗೆ ನಾನು ಸ್ವಲ್ಪವೂ ಇಷ್ಟವಿಲ್ಲ. ಇವಳು ನನ್ನ ಅಭಿನವ್ ಅವರ ಮೇಲೆ ಕಣ್ಣು ಹಾಕಿದ್ದಾಳೆ. ಆದ್ದರಿಂದ ನನಗೆ ಇವಳನ್ನು ಜಜ್ಜಿ ಹಾಕಬೇಕೆಂದು ಅನಿಸುತ್ತದೆ.
ಆದರೆ ನಾನು ಚಿಕ್ಕ ಮಗು, ಆದ್ದರಿಂದ ದಯವಿಟ್ಟು ನನ್ನ ಬದಲಿಗೆ ನೀನು ಇವಳನ್ನು ಹೊಡೆದು ಬಿಡು ಎಂದಳು. ಅಭಿನವ್ ಈಗ ಅವಳ ಹತ್ತಿರ ಬಂದು ಅವಳನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದನು. ಆಗ ಅದಿತಿ ಕೂಡ ಅವನ ಎದೆಗೆ ಅಂಟಿಕೊಂಡಳು ಮತ್ತು ನಂತರ ಮನೀಷಾ ಕಡೆಗೆ ನೋಡುತ್ತಾ, ನನ್ನ ಬಾಡಿಗಾರ್ಡ್ ನಿನ್ನನ್ನು ಹೊಡೆಯುತ್ತಾನೆ, ನೀನು ನನ್ನಿಂದ ದೂರವಿರು ಎಂದಳು. ಮನೀಷಾ ಅವಳ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದಳು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳು ಏಕೆ ಅಭಿನವನನ್ನು ತನ್ನ ಬಾಡಿಗಾರ್ಡ್ ಎಂದು ಕರೆಯುತ್ತಿದ್ದಾಳೆ ಮತ್ತು ಹೀಗೆ ಏಕೆ ವರ್ತಿಸುತ್ತಿದ್ದಾಳೆ ಎಂದು. ಆದರೆ ಅವಳು ಏನಾದರೂ ಹೇಳುವ ಮೊದಲೇ ಅಭಿನವ್ ಅವಳ ಮೇಲೆ ಕೂಗಲಾರಂಭಿಸಿದನು. ನಿನಗೆ ಅರ್ಥವಾಗುವುದಿಲ್ಲವೇ? ಅವಳು ಇಲ್ಲಿಂದ ಹೋಗು ಎಂದು ಹೇಳುತ್ತಿದ್ದಾಳೆ, ಹಾಗಿದ್ದರೆ ಹೋಗು ಎಂದನು. ಇಲ್ಲ, ಇವಳು ಹೀಗೆ ಹೋಗುವುದಿಲ್ಲ, ನೀನು ನಿಲ್ಲು ಬಾಡಿಗಾರ್ಡ್, ಇವಳಿಗೆ ನಾನು ಪಾಠ ಕಲಿಸುತ್ತೇನೆ ಎಂದು ಅದಿತಿ ಹೇಳಿದಳು ಮತ್ತು ಅಲ್ಲಿ ಇಟ್ಟಿದ್ದ ಒಂದು ಪೇಪರ್ ವೇಟನ್ನು ತೆಗೆದುಕೊಂಡು ಅವಳ ತಲೆಗೆ ಹೊಡೆದಳು. ಮನೀಷಾ ಈ ಎಲ್ಲದಕ್ಕೂ ಸಿದ್ಧಳಿರಲಿಲ್ಲ. ಅವಳು ತನ್ನ ಜಾಗದಿಂದ ಸ್ವಲ್ಪವೂ ಕದಲಲಿಲ್ಲ ಮತ್ತು ಆ ಪೇಪರ್ ವೇಟ್ ನೇರವಾಗಿ ಅವಳ ತಲೆಗೆ ಬಡಿಯಿತು. ಇದರಿಂದ ಅವಳ ಹಣೆಯಿಂದ ರಕ್ತ ಬರಲಾರಂಭಿಸಿತು. ಅವಳು ಅದಿತಿಯ ಕಡೆಗೆ ನೋಡುತ್ತಾ, ಪಾಪಿಯಾಗಿ ಹೋಗಿದ್ದೀಯಾ ನೀನು, ನಿನ್ನ ಮೆದುಳು ಕೆಟ್ಟಿದೆಯಾ ಎಂದು ಕೂಗಿದಳು. ಅವಳು ಹೀಗೆ ಕೂಗುವುದನ್ನು ನೋಡಿ ಅದಿತಿ ಹೆದರಿ ಅಭಿನವನ ಎದೆಗೆ ಅಂಟಿಕೊಂಡಳು ಮತ್ತು ನೋಡುತ್ತಿದ್ದಂತೆ ಮತ್ತೆ ಮೂರ್ಛೆ ಹೋದಳು. ಅಭಿನವ್ ಅವಳ ಮುಖವನ್ನು ಸವರಿದನು, ಆದರೆ ಅದಿತಿ ತನ್ನ ಕಣ್ಣುಗಳನ್ನು ತೆರೆಯಲಿಲ್ಲ. ಆಗ ಅಭಿನವ್ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಬೇಗನೆ ಮೆಟ್ಟಿಲುಗಳ ಕಡೆಗೆ ನಡೆದನು. ಅದ್ಭುತ ಹುಚ್ಚಿ ಇವಳು, ನನ್ನನ್ನು ಹೊಡೆದು ತಾನೇ ಮೂರ್ಛೆ ಹೋದಳು ಎಂದು ಮನೀಷಾ ಗುನುಗುತ್ತಾ ತನ್ನ ಹಣೆಯನ್ನು ಮುಟ್ಟಿ ನೋಡಿಕೊಂಡಳು. ಆದ್ದರಿಂದ ಸ್ವಲ್ಪ ಸ್ವಲ್ಪ ರಕ್ತ ಬರುತ್ತಿತ್ತು. ಒಂದು ವೇಳೆ ನಿಜವಾಗಿಯೂ ಹುಚ್ಚಿಯಾಗಿ ಹೋಗಿದ್ದಾಳ ಎಂದು ಮನೀಷಾ ತನ್ನ ಬೆರಳುಗಳನ್ನು ನೋಡುತ್ತಾ ಹೇಳಿದಳು. ಆಗ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ದೊಡ್ಡದಾದವು. ಅವಳ ಮುಖದ ಮೇಲೆ ಒಂದು ರಾಕ್ಷಸ ನಗು ಕಾಣಿಸಿಕೊಂಡಿತು. ನಾನು ಏನು ಯೋಚಿಸಿದ್ದೇನೋ ಅದೇ ನಿಜವೇ? ಒಂದು ವೇಳೆ ಈ ಹುಡುಗಿ ನಿಜವಾಗಿಯೂ ಹುಚ್ಚಿಯಾಗಿದ್ದರೆ ನಾನು ಏನನ್ನು ಮಾಡಬೇಕಾಗಿಲ್ಲ. ಅಯ್ಯೋ, ಹುಚ್ಚಿಯೊಂದಿಗೆ ಯಾರಾದರೂ ಎಷ್ಟು ದಿನ ಸಹಿಸಿಕೊಳ್ಳುತ್ತಾರೆ? ಅಭಿನವ್ ಅವರು ಸ್ವತಃ ಅವಳಿಂದ ಬೇಸತ್ತು ಅವಳನ್ನು ಮನೆಯಿಂದ ಹೊರ ಹಾಕುತ್ತಾರೆ ಎಂದು ಅವಳು ನಗುತ್ತಾ ಹೇಳಿದಳು. ಮುಂದುವರಿಯಿತು.